ನನ್ನ ಪ್ರೀತಿಯ ಎಲ್ಲ ವೀಕ್ಷಕ ಬಂದವರಿಗೆ ನಮಸ್ಕಾರ. ಜೈ ಶ್ರೀರಾಮ್, ಮಾತು ಶ್ರೀ ನರ್ಮದೇ ಹರ್. ಎಷ್ಟೋ ಜನ ಇಲ್ಲೇವರೆಗೂ ನನ್ನ ಬರೀ ಆಡಿಯೋನ ಕೇಳಿಸ್ಕೊತಾ ಇದ್ರು, ಹೆಚ್ಚೆಚ್ಚಾಗಿ ನಾನು ವೀಡಿಯೋಗಳಲ್ಲಿ ಕಂಡಿಲ್ಲ. ಸೊ ಯಾಕಂದರೆ ನಾನು ವೀಡಿಯೋ ಮಾಡ್ತಾನೆ ಇದ್ದೆ, ಮತ್ತು ನರ್ಮದಾ ಪರಿಕ್ರಮನ ನಾನು ಮೊದಲ ಬಾರಿ ಆ ಜಾಗದಲ್ಲಿ ಹೋಗಿದ್ದೆ. ಅಲ್ಲಿ ಎಲ್ಲ ಮುಳುಗ್ಬಿಟ್ಟಿದೆ ನಾನು. ಯಾಕಂದರೆ ಒಂದೊಂದು ಜಾಗ ಕೂಡ ಆ ಥರ ಇತ್ತು. ಅಲ್ಲಿನ ಆನಂದಿತ ಜೀವನ, ಆನಂದಿತ ಮನಸ್ಸು, ಅಲ್ಲಿ ಒಂಥರನೇ ನನಗೆ ತುಂಬಾ ಖುಷಿಯಾದ ಊರ್ಜಾ ಇದ್ದಿದ್ದರಿಂದ ನಾನು ಪೂರ್ತಿ ಕವರ್ ಮಾಡಲಿಕ್ಕಾಗಿಲ್ಲ. ಅದರಲ್ಲೂ ಸ್ವಲ್ಪ ವೀಡಿಯೋಸ್ಗಳನ್ನ ಮಾಡಿಬಿಟ್ಟು ಅದು ನನಗೆ ಫಸ್ಟಿಗೆ ನನ್ನ ತಲೆಯಲ್ಲೇ ಇರಲಿಲ್ಲ. ಸ್ಟಾರ್ಟಿಂಗಲ್ಲೇ ನಾನು ವೀಡಿಯೋ ಮಾಡಬೇಕು, ತೋರಿಸ್ಬೇಕು ಅಂತ. ಬಟ್ ನಾನು ನರ್ಮದಾ ಪರಿಕ್ರಮ ಶುರು ಮಾಡೋಕ್ಕಂತ ಹೋದಾಗ ಅಲ್ಲಿ ಬೇರೆ ಹಿಂದಿಲಿ ಎಲ್ಲ ಭಾಷೆಯವರು ಇದ್ದಾರೆ, ಬಟ್ ಕನ್ನಡದವರು ಒಬ್ಬರು ಇರಲಿಲ್ಲ. ಯಾರೂ ಕೂಡ ವೀಡಿಯೋನೂ ಮಾಡಿಲ್ಲ, ನರ್ಮದಾ ಪರಿಕ್ರಮನೂ ಮಾಡಿಲ್ಲ ಅನ್ನೋದು ನನಗೆ ತಿಳಿದು ಬಂತು. ಸೊ ಹಾಗಾಗಿ ನನಗೆ ನನ್ನ ಥಾಟಲ್ಲಿ ಬಂದಿದ್ದು ಇಷ್ಟೇ, ನಾನು ಯಾಕೆ ನನ್ನದು ಶುರು ಮಾಡಬಾರ್ದು, ವೀಡಿಯೋಸ್ಗಳನ್ನ ಮಾಡಿ ಜನಗಳಿಗೆ ತೋರಿಸ್ಬೇಕು, ಜನಗಳಿಗೆ ಹೇಳಬೇಕು ಅನ್ನೋದನ್ನ ನಾನು ಯಾಕೆ ಶುರು ಮಾಡಬಾರ್ದು ಅಂದ್ಕೊಂಡು ಈ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಶುರು ಮಾಡಿದೆ. ಅದರಲ್ಲೂ ಸ್ಟಾರ್ಟಿಂಗಲ್ಲಿ ನಮಗೆ ಕೆಲವ್ರಿಗೆ ಇದ್ದೇ ಇರುತ್ತಲ್ವ ಗುರು, ಹಾಗೆ ನನಗೂ ಕೂಡ ಆಯಿತು. ಸ್ಟಾರ್ಟಿಂಗಲ್ಲಿ ವೀಡಿಯೋ ಹೇಗೆ ಮಾಡಬೇಕು, ಹೇಗೆ ಮಾತಾಡಬೇಕು, ಯಾವ ರೀತಿ ಹೇಳಬೇಕು, ಇದೆಲ್ಲ ಖಂಡಿತವಾಗಿ ಗೊತ್ತಿರಲಿಲ್ಲ. ನಾರ್ಮಲ್ ನನ್ನ ಫ್ರೆಂಡ್ಸಿಗೆ, ನನ್ನ ಫ್ಯಾಮಿಲಿಯವರಿಗೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಅಂತ ಹೇಳ್ತಾರಲ್ಲ, ಅದೇ ಥರ ನಿಮ್ಮ ಜೊತೆಗೆ ಮಾತಾಡಿದ್ದೀನಿ. ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ತಿಳಿಸಿ, ನಾನು ನನ್ನ ಜೀವನದಲ್ಲಿ ಅದನ್ನು ಅಪ್ಗ್ರೇಡ್ ಮಾಡ್ಕೋತೀನಿ. ಸೊ ನಿಮಗೆಲ್ಲ ನರ್ಮದಾ ಪರಿಕ್ರಮದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾನು ಒಂದೊಂದಾಗಿ ವೀಡಿಯೋಸ್ಗಳಲ್ಲಿ ಬೇರೆ ಥರದನ್ನೇ ಮಾತಾಡ್ಕೊತಾ ಬಂದಿದ್ದೀನಿ. ಯಾವ ಥರ ಏನಿರುತ್ತೆ ಎಲ್ಲದನ್ನು ಹೇಳ್ಕೊತಾ ಬಂದೀನಿ. ಮತ್ತು ಇಂಪಾರ್ಟೆಂಟಾಗಿ ನಾವು ಯಾಕೆ ನರ್ಮದಾ ಪರಿಕ್ರಮ ಮಾಡ್ತಾಯಿದ್ದೀವಿ ಅನ್ನೋದನ್ನು ಕೂಡ ಅದರಲ್ಲಿ ನಾನು ತಿಳಿಸಿದ್ದೀನಿ. ವೀಡಿಯೋಸ್ ಯಾರ್ಯಾರು ನೋಡಿಲ್ಲ, ಹೋಗಿ ತಟ್ಟನೆ ಎಲ್ಲ ವೀಡಿಯೋಸ್ನ ನೋಡಿ. ಮತ್ತು ಜಾಸ್ತಿ ಟೈಮಿಂಗ್ಸ್ ಇರುವಂಥ ವೀಡಿಯೋಸ್ಗಳಿಲ್ಲ, 4ರಿಂದ 5 ನಿಮಿಷ, ಮ್ಯಾಕ್ಸಿಮಮ್ 10 ನಿಮಿಷದ ವೀಡಿಯೋಸ್ಗಳಷ್ಟೇ ಇರೋದು. ಅದರಲ್ಲೇ ನಾನು ಕವರ್ ಮಾಡಿಬಿಟ್ಟು ಪೂರ್ತಿ ದಿನದ ಸ್ಟೋರಿಗಳನ್ನು ಅದರಲ್ಲಿ ಹೇಳಿದ್ದೀನಿ. ಅದು ನೀವು ಕೂಡ ನೋಡ್ಕೊಳ್ಳಿ. ನಮ್ಮ ಜರ್ನಿ ಅಂದರೆ ಸ್ಪಿರಿಚುವಲ್ ಜರ್ನಿಲಿ ಇದು ಒಂದು ಮಾರ್ಗ ಇರುತ್ತೆ. ಸೊ ಈ ಮಾರ್ಗನ ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಪರಿಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಸ್ಪಿರಿಚುವಲ್ ಜರ್ನಿಗೋಸ್ಕರ ಇಂಪಾರ್ಟೆಂಟ್. ನಮ್ಮ ಧಾರ್ಮಿಕ ಸಂಸ್ಕೃತಿಲಿ ಯಾವ ಥರದ ಎಂತೆಂಥ ಋಷಿ ಮುನಿಗಳಿದ್ದಾರೆ, ಎಂಥೆಂಥವ್ರು ಇದ್ದಾರೆ ಅನ್ನೋದು ಈ ನರ್ಮದಾ ಪರಿಕ್ರಮ ಮಾಡಿದಾಗ ನಮಗೆ ಗೊತ್ತಾಯಿತು ಸೀರಿಯಸ್ಲಿ. ಯಾಕಂದರೆ ಮುಂಚಿತವಾಗಿ ನಮಗೆ ಗೊತ್ತಿರಲಿಲ್ಲ. ಈಗ ಮಹಾಕುಂಭ ಮೇಳ ನಡೀತು, ಆ ಕುಂಭಮೇಳದಲ್ಲಿ ಎಲ್ಲ ಸಾಧು ಸಂತರು ಆ ಜಾಗದಲ್ಲೇ ಬಂದಿದ್ದರು. ಸೊ ಆ ಜಾಗದಲ್ಲಿ ಬಂದಾಗ ಎಲ್ಲರಿಗೂ ಗೊತ್ತಾಯಿತು ಸಾಧು ಸಂತರು ಇಷ್ಟು ಜನ ಇದ್ದಾರಾ ಅಂತ. ಸೊ ಹಾಗೆ ಕೂಡ ನಾವು ನರ್ಮದಾ ಪರಿಕ್ರಮ ಮಾಡಿದಾಗಲೇ ಗೊತ್ತಾಯಿತು ಈ ಥರದ ಆಶ್ರಮಗಳು ಇರುತ್ತೆ, ಇಲ್ಲೂ ಕೂಡ ಇಷ್ಟು ಸಾಧು ಸಂತರುಗಳು ಇರ್ತಾರೆ. ದೊಡ್ಡ ಸಾಧು ಸಂತರುಗಳು ಅವರು ಕೈಯಾರೆ ಅಡುಗೆ ಮಾಡಿ ನಮ್ಮನ್ನು ಬಡಿಸಿ ಊಟ ಮಾಡಿಸ್ತಾರೆ ಅನ್ನೋದನ್ನು ನಾವು ಈ ಪರಿಕ್ರಮದಲ್ಲೇ ನೋಡಿದ್ವಿ. ಸೊ ತುಂಬಾ ಎಕ್ಸ್ಪೀರಿಯೆನ್ಸ್ ಇದ್ದಾವೆ. ನಾನು ಆ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳಬೇಕು ಅಂದರೆ ಈ ಟೈಮ್ ತುಂಬಾ ಕಡಿಮೆ. ಅಷ್ಟು ವಿಧವಾದ ಎಕ್ಸ್ಪೀರಿಯೆನ್ಸ್ಗಳನ್ನು ನಾವು ಪಡ್ಕೊಂಡಿದ್ದೀವಿ. ಸೊ ನಿಮಗೂ ಕೂಡ ಯಾರಿಗಾದರೂ ನರ್ಮದಾ ಪರಿಕ್ರಮ ಮಾಡಬೇಕು ಅಂತ ಅನಿಸಿದ್ದಲ್ಲಿ, ನೀವು ಗೃಹಸ್ಥರು ಕೂಡ ಮಾಡ್ಬೋದು, ಸನ್ಯಾಸಿಗಳಿದ್ದರೆ ಸನ್ಯಾಸಿಗಳು ಕೂಡ ಮಾಡ್ಬೋದು. ಅದರದ್ದು ನಿಯಮಗಳನ್ನು ನಾನು ತಿಳಿಸ್ತೀನಿ. ನೀವೇನಾದ್ರು ಹೋಗಲು ಡಿಸೈಡ್ ಮಾಡಿದ್ದಲ್ಲಿ ನನಗೆ ಖಂಡಿತವಾಗಿ ಡೈರೆಕ್ಟ್ ಮೆಸೇಜ್ ಮಾಡಿ ಅಥವಾ ಫೋನ್ ಮಾಡಿ, ನಾನು ಅದ್ರ ಮುಖಾಂತರ ನಿಮಗೆ ಗೈಡೆನ್ಸ್ನ ಕೊಡ್ತೀನಿ. ಅಲ್ಲಿ ಯಾವ ಥರದ ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನ ನಾನು ಎಲ್ಲ ಪೂರ್ತಿ ನಿಮಗೆ ಹೇಳ್ತೀನಿ. ಯಾಕಂದರೆ ನನಗೆ ಪ್ರತಿಯೊಂದು ಜಾಗದಿಂದನೂ ನನಗೆ ಕಾಂಟ್ಯಾಕ್ಟ್ ಇದೆ. ಕಾಂಟ್ಯಾಕ್ಟ್ನ ಉಳಿಸ್ಕೊಂಡ್ಬಂದಿದ್ದೀನಿ. ಯಾಕಂದರೆ ನಮ್ಮ ಕಡೆಯಿಂದ ಹೋಗೋವಂಥ ಜನರುಗಳಿಗೆ ಹೆಚ್ಚೆಚ್ಚಾಗಿ ಆಲ್ಮೋಸ್ಟು ಜನರು ಹಿಂದಿ ಮಾತಾಡೋಲ್ಲ. ಸೊ ಹಿಂದಿ ಮಾತಾಡದೇ ಇರೋ ಕಾರಣಕ್ಕಾಗಿ ಯಾರೂ ಹೋಗೋದಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಆ ಥರ ಏನಿಲ್ಲ. ನಿಮಗೆ ಸ್ವಲ್ಪ ಅಟ್ಲೀಸ್ಟ್ ಕಾನ್ವರ್ಜೇಷನ್ ಮಾಡೋದು, ಅವ್ರ ಜೊತೆ ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದನ್ನ ನೀವು ಗೊತ್ತಾಯಿತು ಅಂದರೆ ಸಾಕು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನಾನು ಹೇಳ್ತಾ ಇದ್ದೀನಿ ಸೀರಿಯಸ್ಲಿ. ಒಂದು ಹುಡುಗಿ ಮೌನವಾಗಿದ್ದು ಮಾತಾಡೋದಿಲ್ಲ, ಸರಿನಾ, ಮೌನವಾಗಿದ್ದು ನರ್ಮದಾ ಪರಿಕ್ರಮ ಮಾಡ್ತಿದ್ದ ಒಬ್ಬೇ ಹುಡುಗಿ. ಸೊ ಅವರು ಗುಜರಾತ್ ಇಂದ ಬಂದು, ಸೊ ಅವರು ಮಾತಾಡ್ದೇನೆ ನರ್ಮದಾ ಪರಿಕ್ರಮ ಪೂರ್ತಿ ಮಾಡ್ತಾ ಇದ್ದಾರೆ ಅಂದಮೇಲೆ ನಮಗೆ ಅಟ್ಲೀಸ್ಟ್ ಆದರೂ ಸ್ವಲ್ಪ ಕಾನ್ವರ್ಜೇಷನ್ ಮಾಡೋಕ್ಕಾದ್ರೂ ಬರುತ್ತಲ್ವ. ಸೊ ಹೆದರಬೇಡಿ. ನಿಮಗೆ ಧಾರ್ಮಿಕ ಸಂಸ್ಕೃತಿಲಿ ನಮ್ಮ ಸನಾತನ ಧರ್ಮದಲ್ಲಿ ಇದ್ದು ಎಷ್ಟೋ ಜನ ಸ್ಪಿರಿಚುವಲ್ ಜರ್ನಿಲಿದ್ದು ಈ ಥರದ ಅನುಭವಗಳನ್ನು ಪಡ್ಕೋಬೇಕು ಅಂತ ಅಂದ್ಕೊಂಡಿರೋರು ಹಿಂದೆ ಹಾಕಬೇಡಿ, ಎಲ್ಲರೂ ಮುಂದೆ ಹಾಕಿ ಬನ್ನಿ. ಯಾಕಂದರೆ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಗೊತ್ತು ಮಾಡಿಕೊಂಡು ಈ ವಿಡಿಯೋಸ್ಗಳನ್ನು ನೋಡ್ಕೊಳ್ಳಿ. ಇದರಿಂದ ನಾನು ನಿಮಗೆ ಏನು ಬೇಕೋ ಅದ್ರ ಸಹಾಯವನ್ನು ಮಾಡ್ತೇನೆ. ನೀವು ಬಂದು ನರ್ಮದಾ ಪರಿಕ್ರಮವನ್ನು ಮಾಡಿಕೊಂಡು ಹೋಗಿ ಇಲ್ಲಿನ ಆನಂದಿತ ಜೀವನವನ್ನು ನೋಡ್ಕೊತ ಹೋಗಿ. ಇಲ್ಲಿನ ಜನರು ತುಂಬಾ ಒಳ್ಳೆಯ ಜನರು. ಎಲ್ಲರೂ ನಾವಿಲ್ಲಿದ್ದಂಥ ಜನರುಗಳು ಯಾರು ಕೂಡ ಬೇರೆ ಕಲಿಯುಗದಲ್ಲಿದ್ದೀವಿ ಅಂತ ಖಂಡಿತವಾಗಿ ಅನ್ನಿಸ್ಲೇ ಇಲ್ಲ ನನಗೆ.
ಯಾವುದೋ ಸತ್ಯಯುಗ ಅಂತ ಹೇಳ್ತಾರಲ್ಲ, ಆ ಸತ್ಯಯುಗದಲ್ಲೇ ಇದ್ದೀನಿ ಅಂತ ಅನ್ಸಿದ್ರಿ. ಯಾಕಂದರೆ ನಡ್ಕೊಂಡು ಹೋಗೋ ಜಾಗದಲ್ಲಿ ನರ್ಮದೆ ಹರ್. ಸೊ ಈ ನರ್ಮದೆ ಹರ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಬಿಡೋದಿಲ್ಲ. ಬನ್ನಿ, ಊಟ ಮಾಡಿ, ಟೀ ಕುಡೀರಿ. ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ಗಳು ನಾವು ಕಣ್ಣಾರೆ ನೋಡಿ ಅವರು ಇದನ್ನೆಲ್ಲ ನೋಡಿದಾಗ ನಮಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಅಂತ ಅನ್ಸೋದಿಲ್ಲ. ಯಾಕಂದರೆ ನಾವು ಮುಜುಗರದಿಂದ ಬಂದಿರ್ತೀವಿ. ಯಾರ ಮನೆಗಾದರೂ ಹೋಗಬೇಕು, ಗೊತ್ತಿಲ್ಲದಿರೋರು ಮನೆಗೆ ಹೋಗಬೇಕು, ಗೊತ್ತಿಲ್ಲದಿರೋ ಜನ ಮಾತಾಡಿಸ್ಬೇಕು ಅಂದರೆ ನಮಗೆ ಯಾವ ಥರ ಮುಜುಗರ ಆಗುತ್ತೆ. ಅದರಲ್ಲೂ ರಾಜ್ಯದಿಂದ ರಾಜ್ಯ ಬಿಟ್ಟು ಬಂದಿದ್ದೀವಿ. ನಮ್ಮ ಕರ್ನಾಟಕದಿಂದ ಇಲ್ಲಿ ಸುಮಾರು 1800-2000 ಕಿಲೋಮೀಟರ್ ಇದೆ. 2000 ದೂರದ ಕಿಲೋಮೀಟರ್ಗಳಲ್ಲಿ ನಮಗೆ ಜನ ಇಲ್ಲಿ ಒಪ್ಪಿ ಜನ ನಮ್ಮನ್ನು ನೋಡಿ ಮಾತಾಡ್ಸ್ತಾರೆ ಅಂದರೆ ನಾವು ಆಶ್ಚರ್ಯತರ ಆಗ್ತೇ ಇಲ್ವಾ? ಸೊ ಬನ್ನಿ, ನಾನು ಈಗ ಮಾತಾಡ್ಕೊತ ಹೋದರೆ ತುಂಬಾ ವೀಡಿಯೋಸ್ ಮತ್ತು ಲಾಂಗ್ ವೀಡಿಯೋಸ್ ಆಗುತ್ತೆ. ಸೊ ನಾನು ಇಂಪಾರ್ಟೆಂಟಾಗಿ ಹೇಳ್ಕೊತಾ ಬರ್ತೀನಿ. ಯಾರಾದರೂ ನರ್ಮದಾ ಪರಿಕ್ರಮ ಶುರು ಮಾಡಬೇಕಾಗಿದ್ದರು ಅವರು ಏನು ಆರಾಮಾಗಿ ಶುರು ಮಾಡ್ಬೋದು. ಅವ್ರಿಗೆ ಇಂಪಾರ್ಟೆಂಟಾಗಿ ಏನು ಬೇಕೋ ಅದರ ನಿಯಮಗಳನ್ನು ನಾನು ಶಾರ್ಟಾಗಿ ಹೇಳಿಬಿಡ್ತೀನಿ, ಸರಿನಾ? ನಿಯಮ ಏನಿದೆ ಅಂದರೆ 3 ವರ್ಷ 3 ತಿಂಗಳು 13 ದಿನ ಇದು ನಿಯಮ ಇರೋದು. ಇಷ್ಟು ಲಾಂಗ್ ಮಾಡೋರು ಕೂಡ ಮಾಡ್ಬೋದು. ಎಷ್ಟು ಸಾಧುಗಳು ಮಾಡ್ತಾರೆ ಇದನ್ನ. ಸೊ ಈ ಸಾಧುಗಳು ಇದನ್ನು ಖಂಡಿತವಾಗಿ ಮಾಡ್ತಾರೆ. ನಮಗೂ ಇಷ್ಟೊಂದು ಮಾಡೋಕ್ಕಾಗಲಿಲ್ಲಪ್ಪ ಅಂತಂದರೆ ನೀವು ಎಷ್ಟು ದಿನದ ಬೇಕಾದರೂ ಮಾಡ್ಬೋದು. ಅದರಲ್ಲೂ ಪರಿಕ್ರಮದಲ್ಲಿ ಎಷ್ಟು ಮಾರ್ಗವಾಗಿರುತ್ತೆ ಅಂತಲೂ ಕೂಡ ನಾನು ಹೇಳ್ತೀನಿ. ಏನಂದರೆ 1 ನಡ್ಕೊಂಡು ಹೋಗೋದು, 2 ಸೈಕಲ್ ಪರಿಕ್ರಮ, 3 ಬೈಕ್ ಪರಿಕ್ರಮ, 4 ಕಾರ್ ಪರಿಕ್ರಮ, 5 ಬಸ್ ಪರಿಕ್ರಮ. ಹೀಗೆ ಪರಿಕ್ರಮನ ಇಷ್ಟು ವಿಧವಾಗಿ ನೀವು ಮಾಡ್ಬೋದು. ನಿಮ್ಮ ಚಾಯ್ಸ್, ನೀವು ಹೇಗೆ ಬೇಕಾದರೂ ಮಾಡ್ಬೋದು. ಬಟ್ ಖಂಡಿತ ಅಂದರೆ ಏನು, ನೀವು ನರ್ಮದಾ ನದಿನ ಇದು ದಕ್ಷಿಣ ತಟ್ಟಿಂದ ಉತ್ತರ ತಟ್ಟಿಗೆ ಇರುತ್ತಲ್ಲ ನದಿನ ಯಾವುದೇ ಕಾರಣಕ್ಕೂ ದಾಟೋ ಹಾಗಿರಲ್ಲ. ಇದು ಖಂಡಿತ ಇರುತ್ತೆ. ಸೊ ಈಗ ನೀವು ಪರಿಕ್ರಮನ ಶುರು ಮಾಡಿದ್ರೆ ನೀವು ಎಲ್ಲಿಂದ ಶುರು ಮಾಡಿದ್ರೂ ಪರವಾಗಿಲ್ಲ, ಬಟ್ ಕೊನೆಗೊಳ್ಳುವಂಥದ್ದು ಓಂಕಾರೇಶ್ವರ ಜ್ಯೋತಿರ್ಲಿಂಗದಲ್ಲೇ ಕೊನೆಗೊಳ್ಳಬೇಕು. ಮತ್ತು ನೀವು ತಗೊಂಡೋಗಿರುವಂಥ ಸಂಕಲ್ಪ ಮಾಡಿರುವಂಥ ನರ್ಮದಾ ಜಲವನ್ನು ನೀವು ತಗೊಂಡೋಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದಲ್ಲೇ ಅರ್ಪಣೆ ಮಾಡಬೇಕಾಗುತ್ತೆ. ಇದು ನಿಯಮ. ಮತ್ತು ನಾನು ಇನ್ನೊಂದು ಪ್ರಿಫೇರ್ ಮಾಡ್ತೀನಿ, ಹೋಗುವಂಥ ಜನರು ನಿಮಗೆ ಬೇಕಾದಂಥ ಸಾಮಾನುಗಳು ಜಾಸ್ತಿ ನೀವು ಅಮರ್ಕಂಟಕ್ನಿಂದ ಶುರು ಮಾಡಿದ್ರು ಅಥವಾ ಓಂಕಾರೇಶ್ವರದಿಂದ ಶುರು ಮಾಡಿದ್ರು ನಿಮಗೆ ಬೇಕಾದಂಥ ಸಾಮಾನುಗಳು ಅಲ್ಲಿ ಖಂಡಿತವಾಗಿ ಎಲ್ಲವೂ ಸಿಗುತ್ತೆ. ಬಟ್ ನಿಮಗೆ ಪೂಜಾ ಸಾಮಾನುಗಳು ಬೇಕಿದ್ದಲ್ಲ, ಅಂದರೆ ಸ್ವಲ್ಪ ತುಪ್ಪ, ಅದ್ರ ಬತ್ತಿಗಳೆಲ್ಲ ಬೇಕಾಗುತ್ತಲ್ಲ, ಅದು ಬೇಕಾದ್ರೆ ನೀವು ಮನೆಯಿಂದ ತೊಗೊಂಡು ಹೋಗ್ಬೋದು. ಮತ್ತು ಸಾಮಾನುಗಳಲ್ಲಿ ಇಂಪಾರ್ಟೆಂಟ್ ನಾನು ಅದನ್ನೂ ಕೂಡ ತಿಳಿಸ್ತೀನಿ. ಒಂದು ಒಳ್ಳೆ ಬ್ರ್ಯಾಂಡೆಡ್ ಬ್ಯಾಗ್ ತೊಗೊಳ್ಳಿ, ಬೇಕು. ಸ್ಲೀಪಿಂಗ್ ಬ್ಯಾಗೇ ಇಂಪಾರ್ಟೆಂಟ್. ನಾವು ಯೋಗ ಮ್ಯಾಟ್ ತಗೊಂಡೋಗಿದ್ವಿ, ಯೋಗ ಮ್ಯಾಟಲ್ಲಿ ಕಂಫರ್ಟ್ ಇರೋದಿಲ್ಲ. ಸೊ ಸ್ಲೀಪಿಂಗ್ ಬ್ಯಾಗ್ನ ನಾನು ನಿಮಗೆ ತೊಗೊಂಡು ಹೋಗಲಿಕ್ಕೆ ಹೇಳ್ತೀನಿ. ಯಾಕಂದರೆ ಸ್ಲೀಪಿಂಗ್ ಬ್ಯಾಗು ಸ್ವಲ್ಪ ವೆಯ್ಟ್ ಕಡಿಮೆ ಇದ್ದರೂ ಕೂಡ ಅದು ಸ್ವಲ್ಪ ಮಳೆ ಅಥವಾ ಚಳಿ ಸ್ವಲ್ಪ ಅದರಿಂದ ಕಡಿಮೆ ಆಗುತ್ತೆ. ನಾವು ಬರೀ ಯೋಗ ಮ್ಯಾಟ್ ತೊಗೊಂಡೋಗಿದ್ವಿ, ಉಟ್ಕೊಳ್ಳೋಕ್ಕೆ ಅಂದರೆ ಹೊತ್ಕೊಳ್ಳೋಕ್ಕೆ ಏನೂ ಇರಲಿಲ್ಲ. ನಮ್ಮ ಹತ್ರ ಬೆಡ್ಶೀಟ್ಗಳು ಇರಲಿಲ್ಲ, ಅಥವಾ ಚಳೀಲಿ ಸಿಕ್ಕಾಪಟ್ಟೆ ಹಿಂಸೆ ಆಯಿತು. ಆಮೇಲೆ ಅಲ್ಲಿ ಆ ಕಡೆ ಸಿಕ್ಕಾಪಟ್ಟೆ ಚಳಿ ಇರುತ್ತೆ. ಸೊ ಟೋಪಿ ಮತ್ತು ಒಳ್ಳೆ ಸ್ವೆಟರು, ಒಳ್ಳೆ ಸಾಕ್ಸ್ಗಳು ಈ ಥರದನ್ನು ಅಲ್ಲಿ ತೊಗೊಂಡೋಗಿ, ಚಳಿ ಜಾಸ್ತಿ ಇರುತ್ತೆ ಮತ್ತು ಮಧ್ಯಾಹ್ನ ಟೈಮಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ. ಒಂದು ಹ್ಯಾಟ್ ಕೂಡ ಬೇಕಾಗುತ್ತೆ ನಿಮಗೆ. ಮಧ್ಯಾಹ್ನ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ. ಮತ್ತು ಪೂರ್ತಿ ನಾನು ರೆಫರ್ ಮಾಡ್ತೀನಿ, ನೀವು ಇಲ್ಲೇವರೆಗೂ ವೈಟ್ ಬಟ್ಟೆನ ಹಾಕೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವೇನಾದರೂ ಗೃಹಸ್ಥರಾಗಿದ್ದರೆ ವೈಟ್ ಬಟ್ಟೆ ಬೇಕಾಗುತ್ತೆ. ನೀವೇನಾದರೂ ಸಾಧು ಸಂತರಾಗಿದ್ದರೆ ನಿಮ್ಮ ಗುರುಗಳ ಆದ್ಯತೆಯ ಪ್ರಕಾರ ನೀವು ಮಾಡ್ಬೋದಾಗುತ್ತೆ. ಸೊ ಗೃಹಸ್ಥರಾಗಿದ್ದಲ್ಲಿ ನೀವು ಇಲ್ಲೇವರೆಗೂ ವೈಟ್ ಬಟ್ಟೆಗಳನ್ನ ಹಾಕಿ, ವೈಟ್ ಬಟ್ಟೆನೇ ಪ್ರಿಪೇರ್ ಮಾಡ್ತೀನಿ ಯಾವಾಗಲೂ. ಅದರಲ್ಲಿ ನಿಯಮದಲ್ಲೇ ಇದೆ, ವೈಟ್ ಬಟ್ಟೆನೇ ಆಲ್ಮೋಸ್ಟ್ ಎಲ್ಲರೂ ಗೃಹಸ್ಥರಾಗ್ತಾರೆ. ಯಾಕಂದರೆ ಅಲ್ಲಿಂದ ಊರ್ಜಾ ಅಷ್ಟು ನೀಟಾಗಿ ಬರ್ತಾ ಇರುತ್ತೆ. ನಮ್ಮ ಬಾಡಿಗೆ ಅಂದರೆ ನಮ್ಮ ಬಾಡಿಗೆ ತಡ್ಕೊಳ್ಳೋ ಅಷ್ಟು ಶಕ್ತಿನ ಆ ಬಟ್ಟೆ ನಮಗೆ ಸಪೋರ್ಟ್ ಮಾಡುತ್ತೆ. ವೈಟ್ ಬಟ್ಟೆನ ನಾನು ಅದಕ್ಕೆ ಇಂಪಾರ್ಟೆಂಟ್ ನಿಮಗೆ ಪ್ರಿಫೇರ್ ಮಾಡ್ತೀನಿ. ಮತ್ತು ಕೆಲವೊಂದು ಇನ್ನೂ ಯಾವ ಸಾಮಾನುಗಳು ಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ದಂಡು ಬೇಕು ನಮಗೆ, ದಂಡು ಮಹಾರಾಜ್, ಮತ್ತು ಒಂದು ಕಮಂಡಲ್ ತೊಗೊಂಡೋಗಿ, ಆಮೇಲೆ ಟಾರ್ಚ್ ತೊಗೊಂಡೋಗಿ, ಆಮೇಲೆ ಮೆಡಿಸನ್ಸ್ ಅದರಲ್ಲಿ ನಿಮಗೆ ಬೇಕಾಗಿರೋಂಥ ನಿಮಗೆ ಬೇಕಾಗುತ್ತೆ ಮೆಡಿಸನ್ಸು. ಯಾಕಂದರೆ ಸ್ವಲ್ಪ ವೆದರ್ ಚೇಂಜ್ ಆಗುತ್ತೆ ಖಂಡಿತವಾಗಿ. ನಾವು ಕರ್ನಾಟಕದಲ್ಲೇ ಬೇರೆ ವೆದರ್, ಅಲ್ಲೇ ಬೇರೆ ವೆದರ್. ಆಮೇಲೆ ORS ತಗೊಂಡೋಗಿ. ಸೊ ಇದನ್ನೆಲ್ಲ ನೀವು ಕಂಪಲ್ಸರಿ ಕ್ಯಾರಿ ಮಾಡಿ. ಆಮೇಲೆ ಇನ್ನು ಬೇಕಾದಂಥ ವಸ್ತುಗಳಂದರೆ ಬಟ್ಟೆಗಳಂತೂ 4 ಇನ್ನರ್ ವೇರ್ಸ್ ತೊಗೊಂಡೋಗಿರಿ. ಯಾಕಂದರೆ ನಾವು ಒಂದೇ ಸಮಯದಲ್ಲಿ ಒಂದೇ ಜಾಗದಲ್ಲಿ ಬಟ್ಟೆಗಳನ್ನ ತೊಳೆದು ಒಣಗಿಸ್ಕೊತೀವಿ ಅಂತ ಇರೋದಿಲ್ಲ. ಒಂದೊಂದು ಟೈಮಲ್ಲಿ ಬಟ್ಟೆ ತೊಳೆಯೋಕ್ಕೂ ಕೂಡ ಜಾಗ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಬಟ್ಟೆಗಳು ಬೇಕಾಗುತ್ತೆ. ಸೊ ಜಾಸ್ತಿ ಬಟ್ಟೆನೂ ಕೂಡ ಇಟ್ಕೋಬೇಡಿ, ಅದು ಕೂಡ ಲಿಮಿಟೇಷನಲ್ಲೇ ಇರಲಿ. ಮತ್ತು ಇಂಪಾರ್ಟೆಂಟ್ ಪ್ಲೇಟು ನಮ್ಮದೇ ಆಗಿರಲಿ. ಪ್ಲೇಟು ಮತ್ತು ಬಾಟಲ್ ಬದಲು ಕಮಂಡಲ್ ತಗೊಂಡೋಗಿ. ಕಮಂಡಲ್ ಅಂದರೆ ಗೊತ್ತಾಗುತ್ತಲ್ಲ ನಿಮಗೆ, ಕಮಂಡಲ್ ಇಟ್ಕೊಂಡಿರಿ. ಮತ್ತು ಪ್ಲೇಟು ಸಾಧಾರಣವಾಗಿ ಪ್ಲೇನ್ ಪ್ಲೇಟ್ನ ತೊಗೋಬೇಡಿ, ಬಾಕ್ಸ್ ಇರುವಂಥ ಪ್ಲೇಟ್ನ ತೊಗೊಂಡಿರಿ. ಯಾಕಂದರೆ ಪಲ್ಯ, ಒಂದೊಂದು ಕಡೆ ಸಾಂಬಾರು, ಆ ಥರ ಬೇರೆ ಬೇರೆ ಐಟಮ್ಸ್ಗಳು ಕೊಟ್ಟರು ಕೂಡ ನಮಗೆ ಅದರಲ್ಲಿ
ಡೆಫಿಷಿಯನ್ಸ್ ಬೇರೆ ಬೇರೆ ಥರ ಕೊಟ್ಟರು ಅಂತ ಇರಬಾರ್ದು. ಅದಕ್ಕೋಸ್ಕರ ಅದರೊಳಗಡೆ ಒಳ್ಳೆ ಪ್ಲೇಟ್ನೇ ತೊಗೊಂಡೋಗಿ ಆ ಥರ ಪ್ಲೇಟ್ ತೊಗೊಂಡೋಗಿ, ಆಮೇಲೆ ಗ್ಲಾಸು, ಒಂದು ಸಣ್ಣ ಗ್ಲಾಸ್ ಕೂಡ ಇಟ್ಕೊಂಡಿರಿ. ಯಾಕೆಂದರೆ ಯಾವ ಟೈಮಲ್ಲಿ ಎಲ್ಲರೂ ನೀರು ಕೊಡ್ತಾರೆ, ಆಮೇಲೆ ಟೀ ಕಾಫಿ ಅದನ್ನು ಕೊಡ್ತಾರೆ. ಸೊ ನಮ್ಮದೇ ಗ್ಲಾಸ್ ಇದ್ದಲ್ಲಿ ಆ ಗ್ಲಾಸಲ್ಲಿ ನಮ್ಮ ಗ್ಲಾಸಲ್ಲಿ ನಾವು ಕುಡಿದ್ರೆ ನಮಗೆ ಇನ್ನೂ ಅದರಿಂದ ಎನರ್ಜೀಸ್ ನಮ್ಮಲ್ಲೇ ಖಂಡಿತವಾಗಿ ಒಂದು ಕಡೆ ಇದ್ದೇ ಇರುತ್ತೆ. ಸೊ ನಮ್ಮ ಗ್ಲಾಸಲ್ಲೇ ನಾವು ಪ್ರಿಪೇರ್ ಮಾಡೋಣ, ನಮ್ಮ ಪ್ಲೇಟಲ್ಲೇ ನಾವು ತಿನ್ನೋಣ. ಯಾಕಂದರೆ ನಾವು ಪೂರ್ತಿ ಪರಿಕ್ರಮದಲ್ಲೂ ಅಷ್ಟೇ ನಮ್ಮ ಗ್ಲಾಸಲ್ಲೇ ನಮ್ಮ ಪ್ಲೇಟಲ್ಲೇ ನಾವು ತಿನ್ಕೊತ ಹೋಗೋಣ. ಆಮೇಲೆ ನನಗೆ ಇನ್ನು ನನಗೆ ನೆನಪಾಗಿದ್ದು ಏನಂದರೆ, ನಾವು ನರ್ಮದಾ ಪರಿಕ್ರಮ ಮಾಡ್ತಾ ನಾವು ಮಾಡೋಣ ಇದನ್ನು. ನಮ್ಮ ಚೇಂಜಸ್ಸಲ್ಲಿ ಎಲ್ಲರೂ ಗಲೀಜು ಮಾಡ್ಕೊತ ಹೋಗ್ತಾರೆ, ನಾವು ಅದನ್ನು ಮಾತ್ರ ಮಾಡೋದು ಬೇಡ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ಯಾರೂ ಹೇಳೋದಿಲ್ಲ. ಬಟ್ ನಮ್ಮ ಏನೇ ಒಂದು ನಾವು ಬಿಸ್ಕೆಟ್ ಕವರ್ ತಿಂದರೂ ಕೂಡ ನಾವು ಅದನ್ನು ಕವರಲ್ಲಿ ಇಟ್ಕೊತಿದ್ದೆ. ಎಲ್ಲಾದರೂ ಒಂದು ಕಡೆ ಬೆಂಕಿ ಹಚ್ತಾ ಇದ್ದರೆ ಆ ಬೆಂಕಿಲಿ ಹೋಗಿ ಸುಟ್ಬಿಡ್ತಿದ್ವಿ ನಾವು. ಯಾಕಂದರೆ ನೀಟ್ನೆಸ್ಸನ್ನು ನಾವು ಕಾಪಾಡ್ಕೋಬೇಕಾಗುತ್ತೆ, ಅದು ಕೂಡ ಒಂದು ಕರ್ಮ. ನಾವು ಅದನ್ನು ನೇಚರಿಗೆ ಕೆಟ್ಟ ಕರ್ಮ ಮಾಡೋದು ಬೇಡ, ಒಳ್ಳೆ ಕರ್ಮನ ಮಾಡೋಣ. ಈ ಥರದ ಪ್ರಿಫರೆನ್ಸ್ನ ನಾನು ಹೇಳ್ತೀನಿ. ಯಾಕೆ ಈ ಥರದ ಕಚ್ಚಡಗಳನ್ನು ಅಲ್ಲಿ ಇಲ್ಲಿ ಬಿಸಾಕಬೇಡ್ರಿ ಅಂತ ಹೇಳ್ತೀನಿ ಏನಂದರೆ, ನರ್ಮದಾ ಪರಿಕ್ರಮ ನದಿ ಆ ತೀರದಲ್ಲಿ ಅಲ್ಲಿ ಕೂತಿರುವಂಥದ್ದು ಅದೃಶ್ಯ ಋಷಿ ಮುನಿಗಳು ಲಕ್ಷಾಂತರ ವರ್ಷಗಳ ಹಿಂದೆ, ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ತಪಸ್ಸು ಮಾಡ್ತಾಯಿದೆ. ಅದು ಅದೃಶ್ಯವಾಗಿರ್ತಾರೆ, ನಮಗೆ ದೃಶ್ಯವಾಗಿ ಕಾಣೋದಿಲ್ಲ. ಎಷ್ಟೋ ಅವಧೂತರು ಅಂತೀವಲ್ವ ನಾವು, ಅವಧೂತ ಸ್ವಾಮಿಗಳು ಅಲ್ಲಿ, ಋಷಿ ಮುನಿಗಳು ಅಲ್ಲಿ ತಪಸ್ಸು ಮಾಡ್ತಾನೆ ಇರ್ತಾರೆ. ಸೊ ಅವರು ನಮ್ಮನ್ನು ನೋಡ್ತಾನೆ ಇರ್ತಾರೆ. ಎಲ್ಲ ಟೈಮಲ್ಲೂ ಎಲ್ಲ ಸಂದರ್ಭದಲ್ಲೂ ಅವ್ರು ನಮ್ಮನ್ನು ನೋಡ್ತಾನೆ ಇರ್ತಾರೆ. ನಾವು ಏನು ಮಾತಾಡ್ತೀವಿ, ಏನು ಮಾಡ್ತೀವಿ, ನಮ್ಮ ಒಳಗಡೆ ಯೋಚನಾ ಶಕ್ತಿ ತನಕ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಈ ಥರ ಗಲೀಜು ಕೆಲಸಗಳನ್ನು ಮಾಡಲೇಬಾರ್ದು ಯಾವುದೇ ಕಾರಣಕ್ಕೂ. ಸೊ ಅದಕ್ಕೋಸ್ಕರ ನಿಯಮ ಇರುತ್ತೆ, ಅಲ್ಲೆಲ್ಲಿ ಏನೇನು ಬೇಕು ಎಲ್ಲ ಫೆಸಿಲಿಟಿ ಕೂಡ ಇರುತ್ತೆ. ಆ ಸ್ಪೆಸಿಲಿಟಿ ತಕ್ಕಂತೆ ನೀವು ಹೋಗಿ ನೀವು ಡೈರೆಕ್ಟಾಗಿ ನರ್ಮದಾ ಜೊತೆ ಕಾನ್ವರ್ಸೇಷನ್ ಮಾತಾಡ್ಬೋದು. ನನ್ನ ಜೀವನದಲ್ಲಿ ನಡೆದಿರುವಂಥ ಸ್ಟೋರಿಗಳನ್ನ ನೀವು ಕೇಳಿದರೆ ತುಂಬಾ ಶಾಕ್ ಆಗ್ತೀರ. ಯಾಕಂದರೆ ನಾನು ಅಷ್ಟು ಸುಲಭವಾಗಿ ನಿಮಗೆ ಆ ಥರದನ್ನು ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಅದನ್ನು ನೀವು ಕನ್ಸ್ಯೂಮ್ ಮಾಡಬೇಕಂದ್ರೆ ಅದರದ್ದೇ ಆದಂಥ ಒಂದು ಎನರ್ಜಿಯಲ್ಲೇ ನೋಡಬೇಕಾಗುತ್ತೆ ನೀವು. ಸೊ ಮತ್ತೆ ನಾನು ನಿಮಗೆ ಹೇಳ್ತೀನಿ, ಪರಿಕ್ರಮ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ನಾನು ಮತ್ತೆ ಅದರಲ್ಲಿ ನಿಮಗೆ ಭಾಳ ವಿಧವಾದ ಎಲ್ಲ ಶೈಲಿಯಲ್ಲೂ ನಿಮಗೆ ಇನ್ಫಾರ್ಮ್ ಮಾಡ್ಕೋತಾ ಹೋಗ್ತೀನಿ. ಇವಾಗ ನೀವು ನರ್ಮದಾ ಪರಿಕ್ರಮ ಸ್ಟಾರ್ಟ್ ಮಾಡಿದರೆ, ಸೊ ನಾನು ಹೇಳಿದ್ನಲ್ಲ, ಈ ನಿಯಮಗಳನ್ನ ಖಂಡಿತವಾಗಿ ಫಾಲೋ ಮಾಡಿ. ಆಮೇಲೆ ನಾವು ಯಾವುದೇ ಆಶ್ರಮದಲ್ಲಿ ಉಳ್ಕೊಳಕ್ಕೆ ಹೋದರೆ ಆ ಆಶ್ರಮಗಳ ನಿಯಮಗಳನ್ನು ಖಂಡಿತವಾಗಿ ಫಾಲೋ ಮಾಡೋಣ. ಯಾಕಂದರೆ ಅದು ನಮ್ಮ ಮನೆ ಥರ ನಾವು ಯೋಚನೆ ಮಾಡೋಣ. ಎಲ್ಲೋ ಬೇರೆ ಕಡೆ ಜಾಗ ಸಿಕ್ತು, ಫ್ರೀಯಾಗಿ ಊಟ ಸಿಕ್ತು, ಫ್ರೀಯಾಗಿ ಎಲ್ಲ ಸಿಕ್ತು, ಅಲ್ಲೇ ಬೇಕಾದರೆ ಏನು ಬೇಕಾದ್ರೂ ಮಾಡ್ಬೋದು, ನಮ್ಮ ಜಾಗ ಅಲ್ವಲ್ಲ ಅಂತ ನಾವು ಯೋಚನೆ ಮಾಡೋ ಹಾಗೆ ಇರಲ್ಲ. ಯಾಕಂದರೆ ಅಲ್ಲಿರುವಂಥ ಪೂರ್ತಿ ಅಂದರೆ ನಾನು ಹೇಳಿದ್ನಲ್ಲ, ಅದೃಶ್ಯ ಋಷಿಗಳಿರ್ತಾರಲ್ಲ ಅಂತ ಹೇಳಿದ್ನಲ್ಲ, ಅವರು ಕೂಡ ನಮ್ಮನ್ನು ನೋಡ್ತಾ ಇರ್ತಾರೆ. ಸೊ ಅದನ್ನು ನಾವು ನೀಟ್ನೆಸ್ನ ಅಲ್ಲಿ ಫಾಲೋ ಮಾಡೋಣ. ಅಲ್ಲೂ ಕೂಡ ಅಲ್ಲಿ ನಮಗೇನು ಬೇಕೋ ಎಲ್ಲದನ್ನೂ ಕೊಡ್ತಾರೆ. ಸೊ ನಾವು ಅದನ್ನು ಈ ಥರದ ನಿಯಮಗಳಿರುತ್ತಲ್ಲ, ಆ ನಿಯಮಗಳನ್ನು ನಾವು ಖಂಡಿತ ಪಾಲನೆ ಮಾಡ್ಕೋತಾನೆ ಹೋಗಬೇಕು ಅಲ್ಲಿ. ಆಮೇಲೆ ಸೊ ನಾವು ಪರಿಕ್ರಮ ಶುರು ಮಾಡಿದಾಗ ಪರಿಕ್ರಮದ ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗಿರುತ್ತೆ. ಯಾಕಂದರೆ ನಾವು ನರ್ಮದಾ ಜಲವನ್ನು ತಗೊಂಡು ನಾವು ಸಂಕಲ್ಪ ಮಾಡಿರ್ತೀವಿ, ನಮ್ಮ ಜೊತೆಗೆ ನರ್ಮದಾ ಸ್ವತಃ ನಮ್ಮ ಬ್ಯಾಗಲ್ಲೇ ಕೂತಿರ್ತಾಳೆ ನರ್ಮದಾ. ಸೊ ನಾವು ಇರ್ತೀವಿ ಅಂದರೆ ನೀಟ್ನೆಸ್ ಫಾಲೋ ಮಾಡಬೇಕಾಗಿರುತ್ತೆ. ಇಂಪಾರ್ಟೆಂಟು ಯಾವ ಥರ ಅಂದರೆ ಸೂರ್ಯ ಉದಯ ಆದಮೇಲೆ ನಾವು ನಮ್ಮ ಜರ್ನಿನ ಶುರು ಮಾಡಬೇಕು. ಸೂರ್ಯ ಅಸ್ತ ಆಗೋಕ್ಕಿಂತ ಮುಂಚೆನೇ ನಮ್ಮ ಜರ್ನಿನ ನಾವು ಅಲ್ಲಿ ಸ್ಟಾಪ್ ಮಾಡಬೇಕು. ಅಷ್ಟರೊಳಗಡೆ ನಾವು ಒಂದು ಯಾವ್ದಾರ ನಮ್ಮ ಹತ್ತಿರದಲ್ಲಿರುವಂಥ ಆಶ್ರಮಗಳಲ್ಲಿ ನಾವು ಉಳ್ಕೊಂಡು ಆ ಆಶ್ರಮದಲ್ಲೇ ನಾವು ಅಲ್ಲಿನ ಪ್ರತಿದಿನ ಪೂಜೆ ಮಾಡಬೇಕು, ಪ್ರತಿದಿನ ಸಾಧನೆ ಮಾಡಬೇಕು, ಪ್ರತಿದಿನ ಅಲ್ಲಿ ಇದ್ದಂಥ ಋಷಿ ಮುನಿಗಳ ಜೊತೆ ಅವ್ರ ಸತ್ಸಂಗದ ಮಾತುಗಳಾಡಬೇಕು. ನಾನು ಹೇಳಿದ್ನಲ್ಲ, ಹೆಚ್ಚೆಚ್ಚು ವೀಡಿಯೋಗಳನ್ನ ಮಾಡಲಿಕ್ಕಾಗಿಲ್ಲ ನನ್ನ ಕೈಲಿ ಅಂತ. ಯಾಕಂದರೆ ನಾನು ಸತ್ಸಂಗದಲ್ಲೇ ಇರ್ತಿದ್ದೆ, ಯಾವಾಗಲೂ ನಾನು ಸಾಧನದಲ್ಲೇ ಇರ್ತಿದ್ದೆ, ಯಾವಾಗಲೂ ಪೂಜೆ ವಿಧಾನದಲ್ಲೇ ಇರ್ತಿದ್ದೆ. ಸೊ ಹಾಗಾಗಿ ಆ ಸಮಯದಲ್ಲಿ ನಾನು ಹೆಚ್ಚೆಚ್ಚು ವೀಡಿಯೋಸ್ಗಳನ್ನ ಮಾಡೋಕ್ಕೆ ಹೋಗಲಿಲ್ಲ. ಮಾಡಿದಿದ್ರೆ ಇನ್ನೂ ಭಾಳ ಕಂಟೆಂಟ್ಸ್ಗಳು ಭಾಳ ಜಾಗನ ನಿಮ್ಮನ್ನು ನಾನು ತೋರಿಸ್ತಾ ಇದ್ದೆ. ಬಟ್ ನೀವು ಈಗ ಹೊರಟಿದ್ದೀರಾ, ನೀವು ಹೊರಡಬೇಕು ಮಾಡಬೇಕು ಅಂತ ಅಂದ್ಕೊಂಡಿರೋರು ಈ ಥರದ ನಿಯಮಗಳನ್ನು ಫಾಲೋ ಮಾಡಿ. ಸೊ ಆಮೇಲೆ ಆಶ್ರಮಗಳಲ್ಲಿ ಹೋದಾಗ ನಿಯಮಗಳನ್ನು ಯಾವ ಥರ ಫಾಲೋ ಮಾಡ್ತೀರಾ ಅದೇ ಥರದ ಜೀವನ ಶೈಲಿ, ಡಿಸಿಪ್ಲಿನ್ ನಿಮ್ಮ ಜೀವನದಲ್ಲಿ ಬರುತ್ತೆ. ಸೊ ನಾವು ಯಾವ ಥರದ ಡಿಸಿಪ್ಲಿನ್ನ ನಾವು ಕನ್ಸ್ಯೂಮ್ ಮಾಡ್ತೀವಿ ಅದನ್ನೇ ನಾವು ಕಲ್ತ್ಕೊಂಡು ಬರ್ತೀವಿ. ನಮ್ಮ ಜೀವನ ಚೇಂಜ್ ಆಗಬೇಕು ಅಂದರೆ ಅದು ನಮ್ಮಿಂದನೇ ಸಾಧ್ಯ, ಬೇರೆ ಯಾರಿಂದನೂ ಸಾಧ್ಯ ಇಲ್ಲ.
ನಾವು ಯಾವ ಥರದ ಎಂಥ ಪ್ಲೇಸಿಗೆ ಹೋದರೂ ಕೂಡ ನಾವು ನಮ್ಮ ಸ್ವಭಾವಗಳನ್ನು ನಾವು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕಾಗಿರುತ್ತೆ. ಸೊ ಎಲ್ಲರೂ ಮಾಡ್ತಾರಂತ ನಾವು ಮಾಡ್ಕೋತಾ ಹೋಗಬಾರ್ದು. ನಮಗೆ ನಾವು ಚೇಂಜ್ ಮಾಡ್ಕೊತಾ ಹೋದರೆ ಪರಿಸರನೂ ಚೇಂಜ್ ಮಾಡ್ಕೋತಾ ಹೋಗ್ತೀವಿ. ನೀವು ಆಶ್ರಮಗಳಲ್ಲಿದ್ದರೆ, ನೀವು ಗೃಹಸ್ಥರಾಗಿದ್ದರೆ ಖಂಡಿತವಾಗಿ ನೀವು ಸೇವೆ ಮಾಡಿ. ಅಂದರೆ ಸೇವೆ ಅಂದರೆ ನಿಮ್ಮ ಕೈಲಾದ ಸಹಾಯವಾದ ಕೆಲಸಗಳನ್ನು ಅಲ್ಲಿ ಮಾಡಿ. ಹೋಗಿ ಆಶ್ರಮದಲ್ಲಿ ಹೋಗ್ತೀರಾ ಅಂದರೆ ಅಲ್ಲಿ ನಿಮಗೆ ಏನಾದ್ರು ಗಲೀಜು ಕಂಡಲ್ಲಿ ಅಥವಾ ನೀಟ್ನೆಸ್ ಮಾಡಬೇಕು ಅಂತ ಅನಿಸಿದ್ರೆ ಕಸ ಗುಡಿಸೋದು, ನೆಲ ಒರೆಸೋದು, ಏನೇ ಒಂದು ಸಣ್ಣ ಪುಟ್ಟ ಏನೇ ಕೆಲಸ ಇರಲಿ ಅದನ್ನು ನೀವು ಮಾಡಿ. ಆಮೇಲೆ ಹೆಚ್ಚು ದಾನ ಕೊಡಿ. ಎಷ್ಟಾದರೂ ಇರಿ, ₹1 ಕೊಟ್ಟರು ಕೂಡ ದಾನನೇ. ಬಟ್ ಈ ಥರದ ಜಾಗದಲ್ಲಿ ನೀವು ಕೊಟ್ಟರೆ ಅದು ಬಹಳ ಅಂದರೆ ಬಹಳ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಬ್ಬ ಸಾಧಕನಿಗೆ ನೀವು ಹೆಲ್ಪ್ ಮಾಡಲಿಕ್ಕೆ ದುಡ್ಡು ಕೊಟ್ಟರೆ ದೇವರುಗಳು ನಮಗೆ ಯೂನಿವರ್ಸ್ ಅಂದರೆ ದೇವರುಗಳು ನಮ್ಮನ್ನು ನೋಡ್ತಾ ಇರ್ತಾರೆ. ನಾವು ಮಾಡುವಂಥ ಸಹಾಯ ಅಂದರೆ ನಾವು ಮಾಡುವಂಥ ಸೇವಾ ಅದು ಒಬ್ಬ ಸಾಧಕನ ಮೇಲೆ ಹೋಗುತ್ತೆ. ಸೊ ಅದರಿಂದ ನಮಗೂ ಕೂಡ ತುಂಬಾ ಪುಣ್ಯಗಳು ಸಿಗುತ್ತೆ. ಈ ಥರದ ಪುಣ್ಯಗಳ ಕೆಲಸಗಳನ್ನು ಮಾಡಿ ಇಂಪಾರ್ಟೆಂಟ್. ಮತ್ತು ನಾನು ಇದನ್ನು ಹೇಳಬೇಕಾಗಿರತ್ತು. ಸೊ ನರ್ಮದಾ ಪರಿಕ್ರಮ ಶುರು ಮಾಡುವಂಥ ದಿನ ಮತ್ತು ನರ್ಮದಾ ಪರಿಕ್ರಮ ಯಾವ ಟೈಮಲ್ಲಿ ಯಾವ ಸಂದರ್ಭದಲ್ಲಿ ಶುರು ಮಾಡಬೇಕು, ಅದು ಕೂಡ ಯಾವ ದಿನ, ಅಲ್ಲಿಂದನೇ ಚಾತುರ್ಮಾಸ ಅಂತ ಇರುತ್ತೆ. 3 ವರ್ಷ 3 ತಿಂಗಳು 13 ದಿನ ಅಂತ ಹೇಳಿದ್ನಲ್ಲ, ಅದರಲ್ಲಿ ಮೂರು ಚಾತುರ್ಮಾಸ ಅದರಲ್ಲಿ ಹೋಗುತ್ತೆ. ಸೊ ನೀವು ಕೂಡ ಯಾವ ಟೈಮಲ್ಲಿ ಶುರು ಮಾಡಬೇಕಂದ್ರೆ ಅಮರಕಂಟಕದಿಂದ ಓಂಕಾರೇಶ್ವರ, ಅಲ್ಲಿಂದ ಎಲ್ಲಿ ಬೇಕಾದ್ರೂ ನೀವು ಶುರು ಮಾಡ್ಬೋದು. ಬಟ್ ನಾವು ಕರ್ನಾಟಕದಿಂದ ಹೋಗ್ತೀವಲ್ಲ ಈ ಕಡೆಯಿಂದ, ಸೊ ನಾನು ಪ್ರಿಫರೆನ್ಸ್ ಮಾಡೋದು ಓಂಕಾರೇಶ್ವರ ಜ್ಯೋತಿರ್ಲಿಂಗದಿಂದನೇ ಶುರು ಮಾಡಿ ಅಲ್ಲಿಂದನೇ ಬಂದು ಅಲ್ಲಿಗೆ ಎಂಡ್ ಮಾಡಿ, ಸರಿನಾ. ದೇವಹುಟ್ನಿ ಏಕಾದಶಿಯಿಂದ ಶುರು ಆಗುತ್ತೆ. ದೇವಹುಟ್ನಿ ಏಕಾದಶಿ ಆಲ್ಮೋಸ್ಟ್ ಅಕ್ಟೋಬರ್ ನವೆಂಬರ್ ಟೈಮಲ್ಲೇ ಇರುತ್ತೆ. ಅಂದರೆ ವಿಷ್ಣು ದೇವರು ಅವರು ನಿದ್ರಾ ಯೋಗದಲ್ಲಿ ಇರ್ತಾರಲ್ಲ, ಆ ಟೈಮಲ್ಲಿ ದೇವಹುಟ್ನಿ ಏಕಾದಶಿ ಅಂದರೆ ಆ ಟೈಮಲ್ಲಿ ಅವರು ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ. ಅಂದರೆ ದೀಪಾವಳಿ ಮುಗಿದ ತಕ್ಷಣದಿಂದನೇ ಆ ದೇವಹುಟ್ನಿ ಏಕಾದಶಿ ಶುರು ಆಗೋದು. ಸೊ ನಿಮ್ಮ ಟೈಮು ನೋಡ್ಕೊಳ್ಳಿ. ನೀವು ಯಾವಾಗ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರೋ ಯಾವ್ಯಾವ ಟೈಮಲ್ಲೂ ಆಗೋದಿಲ್ಲ. ಇದು ಇಂಪಾರ್ಟೆಂಟ್, ಈ ಟೈಮಲ್ಲಿ ಆಗುತ್ತೆ. ಸೊ ನಮ್ಮ ಡಿಸೈಡ್ ಹೇಗಾಯಿತು ಅಂತ ನನಗೆ ಆಶ್ಚರ್ಯ ಆಗ್ತೈತೆ. ಯಾಕಂದರೆ ನಾವು ಬೇಗ ಸಡನ್ಲಿ ನಾವು ಹೊರಡಬೇಕು ಅಂತ ಹೊರಟೆ ಹಂಗೆ ಮಾಡಿದ್ದು. ಸೊ ನನ್ನ ಪರಿಸ್ಥಿತಿ ಇದ್ದಿದ್ದು ಬೇರೆ ಥರನೇ. ನಾನು ಕೂಡ ಅಷ್ಟೇ, ನಾನು ಕೆಲಸದಲ್ಲಿ ಇದ್ದಿದ್ದು, ನಾನು ಹೋಗಬೇಕು ಅಂತ ಶುರು ಮಾಡಿರಲಿಲ್ಲ. ನನ್ನ ಯಾವುದೋ ಅನಿವಾರ್ಯ ಸ್ಥಿತಿಯಲ್ಲಿ ನನ್ನ ಕೆಲಸ ನಾನು ಅಲ್ಲಿ ಕ್ವಿಕ್ ಮಾಡಬೇಕಾಗಿತ್ತು. ಆ ಪರಿಸ್ಥಿತಿಯಲ್ಲಿ ನಾನು ಅಲ್ಲಿ ಕೆಲಸದಿಂದ ಬಿಟ್ಟು ನಾನು ಮನೇಲಿದ್ದೆ. ಸೊ ಆ ಟೈಮಲ್ಲಿ ನನಗೆ ನನ್ನದೇ ಆದಂಥ ಒಂದು ಸಾಧನೆ ಮಾಡ್ಕೊತಾ ಹೋಗ್ತಾಯಿದ್ದೆ. ಆ ಸಂದರ್ಭದಲ್ಲಿ ನಾನು ಕೂಡ ಪರಿಕ್ರಮ ಮಾಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದೆ. ಸೊ ನಾನು ಹೋದರೆ ಒಬ್ಬನೇ ಹೋಗಬಾರ್ದು. ಅದಕ್ಕೋಸ್ಕರ ನಾನು ನನ್ನ ಧರ್ಮಪತ್ನಿನ ನನ್ನ ಜೊತೆಗೆ ಕರ್ಕೊಂಡು ಹೋದೆ. ಏನೂ ಆಗಲ್ಲ ಗುರು, ಏನೂ ಆಗಲ್ಲ. ರಜಾ, ಸಂಬಳ, ದುಡ್ಡು ಏನು ಎತ್ತ ಅಂತ ನಾವು ಯೋಚನೆ ಮಾಡೋದೇ ಬೇಡ. ಮಾಡಬೇಕು ಅಂತ ನಿಶ್ಚಯ ಮಾಡಿದ್ವಿ, ನಾವು ಹೊರಟಿವಿ. ಅದು ಮುಂದೆ ಎಲ್ಲ ದೇವ್ರುಗಳು ನೋಡ್ಕೊಂಡು. ಯಾಕಂದರೆ ನಾವು ನಿಶ್ಚಯ ಮಾಡಿದ ಮೇಲೆ ನಮಗೆ ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ಯೂನಿವರ್ಸ್ ಇರುತ್ತೆ, ದೇವರು ಇರ್ತಾರೆ, ದೈವ ಇರುತ್ತೆ. ಸೊ ದೈವದ ಮೇಲೆ ನಾವು ನಂಬಿಕೆ ಇಟ್ಟು ನಾವು ಅಲ್ಲಿಂದ ನಮ್ಮ ಜರ್ನಿನ ನಾವು ಶುರು ಮಾಡ್ಕೊಂಡ್ವಿ. ನೀವು ಕೂಡ ನಿಮ್ಮ ಜರ್ನಿನ ನೀವು ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಈ ಥರ ನೀವು ಕೂಡ ಪರಿಕ್ರಮನ ಮಾಡ್ಬೋದು. ಯಾವುದೇ ಥರದ ಗೊಂದಲಗಳು ಬೇಡ, ಯಾವುದೇ ಥರದ ಬೇರೆ ಥರದ ಆಡಂಬರಗಳು ಬೇಡ. ನೀವು ನೀಟಾಗಿ ಮಾಡೋಕ್ಕಂತ ಶುರು ಮಾಡಿದ ಮೇಲೆ ಮಾಡಿ. ನಿಮಗೂ ಕೂಡ ಖಂಡಿತವಾಗಿ ಮಾ ನರ್ಮದಾ ಅದರ ಫಲ ಮತ್ತು ಮಾ ನರ್ಮದಾ ಸೇವೆ, ಮಾ ನರ್ಮದಾ ಕೃಪೆ ನೋಡ್ತಾ ಇರೋಂಥ ಎಲ್ಲ ವೀಕ್ಷಕರಿಗೂ ಮಾ ನರ್ಮದಾ ಕೃಪೆಗಳು ನಿಮ್ಮಲ್ಲೆಲ್ಲ ಬರಲಿ ಅಂತ ನಾನು ಕೂಡ ಹಾರೈಸ್ತೇನೆ. ನಿಮಗೂ ಕೂಡ ಮತ್ತೆ ನರ್ಮದಾ ಪರಿಕ್ರಮದ ಬಗ್ಗೆ ಗೊತ್ತಾಗಬೇಕು ಅಂದರೆ ಮಾ ನರ್ಮದಾದ ಇತಿಹಾಸಗಳು ಕೂಡ ಇದೆ. ನೀವು ಕೂಡ ಅದ್ರ ಬಗ್ಗೆ ಓದ್ಕೊಳ್ಳಿ. ಮಾ ನರ್ಮದಾ ಎಲ್ಲ ಜಾಗದಲ್ಲೂ ಕೂಡ ಇದ್ದಾಳೆ. ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ ಮಾ ನರ್ಮದಾ ಆಶೀರ್ವಾದ ಸಿಗಲಿ ಅಂತ ನಾನು ಬೇಡ್ಕೊಳ್ತೇನೆ. ನನ್ನ ವೀಡಿಯೋಸ್ಗಳು ನೀವು ಮತ್ತೆ ನೋಡಿಲ್ಲವಾದಲ್ಲಿ ನೋಡ್ಕೊತಾ ಬನ್ನಿ. ಮಾ ನರ್ಮದಾ ಪರಿಕ್ರಮದ ಬಗ್ಗೆ ಗೊತ್ತಾಗುತ್ತೆ. ಮತ್ತು ನಾವು ಅಲ್ಲಿ ಜರ್ನಿಲಿ ಹೋದಂಥ ಕೆಲವೊಂದು ದೇವಸ್ಥಾನಗಳು ಕೂಡ ಇದ್ದಾವೆ. ಆ ದೇವಸ್ಥಾನಗಳನ್ನು ನೀವು ವೀಕ್ಷಣೆ ಮಾಡಿ. ಕೆಲವು ಜಾಗದಲ್ಲಿ ನಮಗೆ ರಿಸ್ಟ್ರಿಕ್ಷನ್ ಇತ್ತು, ಹಾಗಾಗಿ ನಾವು ಮೂರ್ತಿಗಳ ಫೋಟೋಸು ವೀಡಿಯೋಸ್ ತೊಗೊಂಡಿಲ್ಲ. ಬಟ್ ದೇವಸ್ಥಾನದ ಎನರ್ಜಿಗಳು ನಿಮಗೆ ಖಂಡಿತವಾಗಿ ಅದರಿಂದ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತು ನಿಮಗೇನಾದರೂ ಬೇಕಿದ್ದಲ್ಲಿ ನನಗೆ ಡೈರೆಕ್ಟಾಗಿ ಮೆಸೇಜ್ ಕಾಲ್ ಮಾಡಿ ನೀವು ತಿಳಿಸ್ಬೋದು. ಸೊ ಪರಿಕ್ರಮದ ಬಗ್ಗೆ ನಿಮಗೆ ಬೇರೆ ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ಅಥವಾ ನನ್ನಲ್ಲಿ ನಾನು ಹೋಗಿದ್ದಂಥ ಪರಿಕ್ರಮದಲ್ಲಿ ನೋಡಿರುವಂಥ ವೀಡಿಯೋಸ್ಗಳಲ್ಲಿ ನಿಮಗೇನಾದರೂ ಡೌಟ್ ಇದ್ದರೆ ನೀವು ಖಂಡಿತವಾಗಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದ್ರ ಬಗ್ಗೆ ನಿಮಗೆ ಡೈರೆಕ್ಟಾಗಿ ಕಾಮೆಂಟ್ನ ತಿಳಿಸ್ತೀನಿ. ಆವಾಗ ನೀವು ಕಾಮೆಂಟಲ್ಲೇ ಹಾಕಿದರೆ ಅವ್ರಿಗೂ ಕೂಡ ಬೇರೆಯವ್ರಿಗೂ ಕೂಡ ಗೊಂದಲ ಇರುತ್ತಲ್ಲ, ಅದು ಕ್ಲಿಯರ್ ಆಗುತ್ತೆ. ಸೊ ಮತ್ತೆ ನಾವು ಬೇರೆ ವಿಡಿಯೋಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್, ಮಾತು ಶ್ರೀ ನರ್ಮದೇಹರ್. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಮಂಗಳವಾಗಲಿ. ನಮಸ್ತೆ.